ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ರೂಪಾ ಪೂಜಾರಿ. ಇವತ್ತು ವಿಡಿಯೋ ಮಾಡಕ್ ಕಾರಣ ಏನಪ್ಪಾ ಅಂತಂದ್ರೆ, ನನ್ಗೆ 2 ಪುಸ್ತಕಗಳನ್ನ ಇಬ್ರು ಲೇಖಕರು ಕಳ್ಸಿಕೊಟ್ಟಿದ್ದಾರೆ. ಮೊದಲನೇ ಪುಸ್ತಕ ಬಂದ್ಬಿಟ್ಟು ಕಣ್ಣೀರು ಕರಗುವ ಮುನ್ನ ಅಂತ ಹೇಳಿ. ಈ ಪುಸ್ತಕ ಬರ್ದೋರು ಮೌನೇಶ್ ಜಡೆಪ್ಪ ಕರಕಿಹಳ್ಳಿ ಅನ್ನೋರು ಬರ್ದಿದ್ದಾರೆ. ಈ ಪುಸ್ತಕ ಒಂದು ಸ್ಟೋರಿ ಆಗಿದೆ. ಸ್ಟೋರಿ ಅಂದ್ರೇನು, ಒಂದು ಹೆಣ್ಮಗಳು ತನ್ನ ಕನ್ಸ್ಕನ್ ಕಾಣ್ತಾಳೆ. ಆ ಕನಸನ್ನ ಹೊತ್ಕೊಂಡು ಅವಳು ಲಾಸ್ಟಿಗೆ ಏನಾಗ್ತಾಳೆ, ಆ ಮಧ್ಯದಲ್ಲಿ ಅವಳಿಗೆ ಬರುವಂತಹ ಸಮಸ್ಯೆಗಳ ಬಗ್ಗೆ ನೀಟಾಗಿ ವಿವರವಾಗಿ ಬರ್ದಿದ್ದಾರೆ. ಇದು ಒಂದು ಹಳ್ಳಿಯಲ್ಲಿ ವಾಸ ಮಾಡ್ತಿರುವಂತ ಒಂದು ಹೆಣ್ಣು ಮಗುವಿನ ಕಥೆಯಾಗಿದೆ, ಜೀವನದ ಸ್ಟೋರಿ ಆಗಿದೆ. ಇನ್ನೊಂದು ಪುಸ್ತಕ ಬಂದ್ಬಿಟ್ಟು ಆತ್ಮದ ಕನ್ನಡಿ. ಇದು ಬರೆದವರು ಯಾರಪ್ಪಾ ಅಂತಂದ್ರ ಚೆನ್ನಬಸಯ್ಯ ವಿ ಪೂಜಾರಿ ಅಂತ ಹೇಳಿ. ಈ ಪುಸ್ತಕ ನೀವು ಅಲ್ಲಿ ಇಲ್ಲಿ ಕೂಡ ನೋಡಿರ್ತೀರಾ ವಿಡಿಯೋದಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ. ಇದು 2ನೇ ಸರಿ ಪುಸ್ತಕ ಮುದ್ರಣ ಆಗಿದೆ. ಈ ಪುಸ್ತಕದ ಒಳಗಡೆ ಏನಿದೆ ಅಂತಂದ್ರೆ, ಇಲ್ಲಿ ಪ್ರತಿಯೊಂದು ವಿಷಯದ ಬಗ್ಗೆ ನಾವು ಆಳವಾಗಿ ಅರ್ಥ ಮಾಡಿಕೊಳ್ಬೇಕಾಗುತ್ತೆ. ಇದ್ರಲ್ಲಿ ಅಂದ್ರೆ ಅರ್ಥ ಮಾಡಿಕೊಳ್ಳುವ ಹಾಗೆ ಬರ್ದಿದ್ದಾರೆ. ಅದು ಆತ್ಮದ ಕನ್ನಡಿ ಅಂದ್ರೇನು, ನಮ್ಮ ಭಾವನೆಗೆ ಅಂದ್ರೆ ನಮ್ಮ ಭಾವನೆಯನ್ನು ನಾವು ಮತ್ತಷ್ಟು ಆಳವಾಗಿ ಅರ್ಥ ಮಾಡ್ಕೊಳ್ಳೋಕೆ ಇದು ಆತ್ಮ ಕನ್ನಡಿ ಎಂಬ ಪುಸ್ತಕ ನಮ್ಗೆ ಸಹಾಯ ಮಾಡ್ಕೊಡುತ್ತೆ. ಈ 2 ಪುಸ್ತಕಗಳನ್ನು ಆಸಕ್ತಿ ಇದ್ರೆ ನೀವು ಸಮಯ ಸಿಕ್ಕಾಗ ತೆಗೆದುಕೊಂಡು ಓದಿ ಅಂತ ಹೇಳ್ತೀನಿ. ಈ ಪುಸ್ತಕ ನನ್ಗೆ ಇಷ್ಟ ಆಗಿದೆ. ಸೊ ನಿಮ್ಗೆ ಇಷ್ಟ ಅಂದ್ರೆ ಒಂದ್ಸಲ ನೋಡ್ಕೊಂಡು ಒಳಗಡೆ ನಿಮ್ಗೆ ಇಷ್ಟ ಆದ್ರೆ ಈ ಪುಸ್ತಕವನ್ನ ತಗೊಂಡು ಓದಿ ಅಂತ ಹೇಳ್ತೀನಿ. 2 ಪುಸ್ತಕ ಹೇಗಿದಾವೆ, ಇವು ಹೆಂಗ್ ತಗೊಳ್ಬೇಕು ಅಂತ ಹೇಳಿ ನಾನು ನಿಮ್ಗೆ ಒಂದು ನಂಬರ್ ಕೊಡ್ತೀನಿ, ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ. ಇನ್ನೊಂದು ಮುಖ್ಯವಾದ ವಿಷಯ ನಿಮ್ ಹತ್ರ ಹಂಚ್ಕೋಬೇಕು ಅಂತ ಇಷ್ಟಪಡ್ತೀನಿ. ನಾನು ಕೂಡ ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ನೋಡ್ತೀನಿ. ಅದ್ರಲ್ಲಿ ಒಂದ್ ರೀಲ್ ಈ ತರ ಬಂತು. ಯಾರ್ ಏನ್ ಅನ್ಕೊಂಡ್ರು ನನ್ಗೇನ್ ಚಿಂತೆ ಇಲ್ಲ, ನನ್ಗೆ ಇಷ್ಟ ಬಂದಂಗ್ ನಾನು ಇರ್ತೀನಿ. 4 ಮಂದಿ ಆಡೋರು ಬಂದು ನಮ್ಗೇನು ಊಟ ಹಾಕಲ್ಲ, ಅನ್ನ ಹಾಕಲ್ಲ. ನಮ್ ಇಷ್ಟ ಬಂದಂಗ್ ನಾವ್ ಇರ್ತೀವಿ, ನಮ್ಗ್ ಅನ್ಸಿದ್ದನ್ನ ನಾವ್ ಮಾಡ್ತೀವಿ. ನಮ್ ಖುಷಿ ಎದ್ರಾಗಿದ್ರೆ ಅದ್ರಲ್ಲಿ ನಾವು ಮುಂದೆ ಸಾಗ್ತೀವಿ ಅಂತ ಹೇಳಿ ಈ ತರದ್ದು ಸಂಬಂಧಪಟ್ಟಂಗ ಒಂದಷ್ಟು ರೀಲ್ ಮಾಡಿದ್ರು. ಅವ್ರು ಬಳಸಿರೋ ಪದ ತಪ್ಪಿಲ್ಲ, ಹೌದು. ಆ ಪದ ಹಿಂದಕಿನ ಕಾಲದಲ್ಲಿ ಹಿರಿಯರು ಕೂಡ ಬಳಸ್ತಿದ್ರು. ನಿಮ್ಗೆ ಉದಾಹರಣೆಗೆ ಹೇಳೋದಾದ್ರೆ, ಡಾಕ್ಟರ್ BR ಅಂಬೇಡ್ಕರ್ ಅವರ ಜೀವನ ಸ್ಟೋರಿ. ಏನಪ್ಪಾ ಅಂದ್ರೆ, ಅವಾಗಿನ ಕಾಲದಲ್ಲಿ ಅವ್ರ ಕಾಸ್ಟ್ಗೆ ಓದೋ ಅವಕಾಶ ಇರ್ಲಿಲ್ಲ. ಡಾಕ್ಟರ್ BR ಅಂಬೇಡ್ಕರ್ ಅವ್ರು ಏನ್ ಮಾಡ್ತಾರ ಅಂದ್ರೆ, ಎಲ್ಲವನ್ನ ಎದುರಿಸ್ಕೊಂಡು, ಕಷ್ಟ ಅವಮಾನ ಎಲ್ಲವನ್ನ ಸಹಿಸ್ಕೊಂಡು ಅವ್ರು ಓದ್ತಾರೆ, ವಿದ್ಯಾಭ್ಯಾಸನ ಮುಂದುವರಿಸ್ತಾರೆ. ಯಾರು ಎಷ್ಟೇ ಅವಮಾನ ಮಾಡಿದ್ರು ಅವ್ರ ಗುರುಗಳು ಕೂಡ ಹೇಳ್ತಾರೆ, ಯಾರು ಏನಂದ್ರು ನೀನ್ ತಲೆ ಕೆಡ್ಸ್ಕೋಬೇಡ, ನಿನ್ಗೆ ಏನ್ ಅನ್ಸುತ್ತೆ ಅದು ಮಾಡು, ನೀನ್ ಹೋಗ್ತಿರೋ ಹಾದಿ ಕರೆಕ್ಟ್ ಆಗಿದೆ ಅಂತ ಹೇಳ್ತಾರ. ಇವಾಗ ಡಾಕ್ಟರ್ BR ಅಂಬೇಡ್ಕರ್ ಅವ್ರು ವಿದ್ಯಾಭ್ಯಾಸನ ಮುಂದುವರಿಸ್ತಾ ಹೋಗ್ತಾರೆ. ಇವಾಗ ಆಗಿನ ಕಾಲದಲ್ಲಿ ಈ ಪದವನ್ನ ಬಳಸ್ತಿದ್ರು, ಅದು ಒಳ್ಳೆ ಕೆಲ್ಸಕ್ಕೆ. ಬಟ್ ಇವಾಗ ಈ ಪದವನ್ನ ಹೆಂಗ್ ಬಳಸ್ತಿದಂದ್ರೆ, ಕೆಟ್ಟ ಕೆಲ್ಸಕ್ಕೂ ಕೂಡ ಬಳಸ್ತಾ ಇದಾರೆ. ಅವ್ರು ಮಾಡ್ತಿರೋ ತಪ್ಪು ಅಂತ ಅವ್ರಿಗೆ ಗೊತ್ತಿದ್ರು ಕೂಡ ಮೇಲೆ ಹೇಳ್ತಾರೆ, ನಮ್ಗ್ ಇಷ್ಟ, ನಮ್ ಖುಷಿ ನಾವ್ ನೋಡ್ಕೋತೀವಿ, ನಮ್ ಜೀವನನ ನಾವ್ ನೋಡ್ಕೋಬೇಕು, 4 ಜನಕ್ಕೆ ಇಷ್ಟ ಆಗೋ ತರ ನಾವ್ ಬದುಕ್ಬೇಕಂತೇನಿಲ್ಲ, ನಮ್ಗ್ ಇಷ್ಟ ಆದ್ರೆ ನಮ್ಗ್ ಸಾಕು ಅನ್ನೋ ತರ ಹಿಂಗೆ ಒಂದು ಡೈಲಾಗ್ ತಗೊಂಡು, ಹಿರಿಯರೊಂದು ಒಳ್ಳೆ ಮಾತನ್ನ ತಗೊಂಡು ಕೆಟ್ಟ ಕೆಲ್ಸವನ್ನ ಮಾಡ್ತಿದಾರೆ. ಹೀಗೆ ಮಾಡೋದ್ರಿಂದ ಇದನ್ನ ನೋಡಿದವ್ರು ಒಂದಷ್ಟು, ಹೌದು ಅವ್ರಿಗೂ ಕೆಟ್ಟ ಕೆಲ್ಸ ಮಾಡಕ್ಕೆ ಇದು ಪ್ರೇರಣೆ ಆಗುತ್ತೆ. ಸೊ ನಾನ್ ಹೇಳೋದೇನಪ್ಪಾ ಅಂತಂದ್ರೆ, ಒಳ್ಳೆ ಪದವನ್ನ ಒಳ್ಳೆ ಕೆಲ್ಸಕ್ ಬಳಸ್ಕೊರಿ. ಈ ಒಂದೊಂದು ಪುಸ್ತಕಗಳಲ್ಲಿ ಜೀವನ ಬಗ್ಗೆ ಎಷ್ಟು ಮಸ್ತ್ ಬರ್ದಿದ್ದಾರೆ ಅಂತಂದ್ರೆ, ಒಂದ್ ಸಾಲ್ ಹೇಳ್ತೀನಿ ನೋಡಿ. ಏನಪ್ಪಾ ಅಂತಂದ್ರೆ, ಒಳ್ಳೆ ಕೆಲ್ಸ ಮಾಡಕ್ ಹೊರಟಾಗೆ ಒಳ್ಳೇದಾಗಲ್ಲ, ಇನ್ನು ಕೆಟ್ಟ ಕೆಲ್ಸ ಮಾಡಕ್ ಹೊರಟಾಗ ಒಳ್ಳೆ ಪದವನ್ನ ಬಳಸ್ಕೊಂಡು ಮುಂದೆ ಬರ್ತೀವಿ ಅಂತಂದ್ರೆ ಅದು ಆಗಲ್ಲ. ನಾವು ಸಂಬಂಧಪಟ್ಟಂಗೆ ಒಂದಷ್ಟು ಸ್ಟೋರಿನೇ ಇದೆ ಒಂದು ಪುಸ್ತಕದಲ್ಲಿನೇ. ಪುಸ್ತಕದ ಹೆಸರು ಬಂದ್ಬಿಟ್ಟು ಬದುಕುವ ಮಾತು ಅಂತ ಹೇಳಿ. ಆ ಪುಸ್ತಕದಲ್ಲಿ ನೀಟಾಗಿ ಬರ್ದಿದ್ದಾರೆ. ನಾನ್ ಹೇಳೋದು ಇಷ್ಟೇ, ಹೇಳೋಷ್ಟು ದೊಡ್ಡವಳಲ್ಲ, ಬಟ್ ಆದ್ರೂ ಹೇಳ್ತಿದ್ದೀನಿ, ಸಾಧ್ಯ ಆದಷ್ಟು ಒಂದು ಒಳ್ಳೆ ಸಂದೇಶಗಳನ್ನ ಒಳ್ಳೆ ಕೆಲ್ಸಕ್ ಬಳಸ್ಕೊಳ್ಳಿ, ಆಯ್ತಾ. ಆಕ್ಚುಲಿ ಅವ್ರು ಮಾಡಿರೋ ವಿಡಿಯೋ ಕೂಡ ತಪ್ಪಾಗೆ ಇತ್ತು. ಅವ್ರು ಮಾಡ್ತಿರೋ ತಪ್ಪು, 4 ಜನಕ್ಕೆ ಒಳ್ಳೆ ಸಂದೇಶನ ಕೊಡಲ್ಲ ಅಂತ ಗೊತ್ತಿದ್ದು ಕೂಡ ಅವ್ರ ಇಷ್ಟಕ್ಕೋಸ್ಕರ ಮಾಡ್ತಾ ಇದ್ರು. ಇವಾಗ ನಾನ್ ಹೇಳ್ತಿರೋದು ಏನಪ್ಪಾ ಅಂತಂದ್ರೆ, ನೀವ್ ಮಾಡ್ತಿರೋ ಕೆಲ್ಸವನ್ನ ನಿಮ್ಮನ್ನ ನೀವೇ ಒಂದ್ಸಲ ನೋಡ್ಕೊಳ್ಳಿ. ಯಾವ ತರ ಅಂತಂದ್ರೆ, ನಿಮ್ಗೆ ಅದ್ರಲ್ಲಿ ಖುಷಿ ಇದೆ, ಹೌದು. ನಾವು ಚೇಂಜ್ ಆಗಿ ಅಂತಂದ್ರೆ ಸಡನ್ ಆಗಿ ಯಾರು ಚೇಂಜ್ ಆಗಲ್ಲ. ನಿಮ್ಗೆ ಮಾಡ್ತಿರೋ ಕೆಲಸ ನಿಮ್ಗೆ ಸರಿಯಾಗಿದೆ ಇಲ್ಲ ಅಂತ ಒಂದ್ ಆಂಗಲ್ ಅಲ್ಲಿ ನೀವು ನೋಡ್ಕೊಳ್ಳಿ. ನಿಮ್ ಮಾಡ್ತಿರೋದನ್ನ ಕರೆಕ್ಟ್ ಆಗಿದೆ ಇಲ್ಲ ಅಂತ ನಿಮ್ಮನ್ನ ನೀವೇ ಹೊರಗಿನವ್ರ ತರ ನೋಡ್ಕೊಂಡು ಟೆಸ್ಟ್ ಮಾಡಿ. ಓಕೆ, ಇದು ಕರೆಕ್ಟ್ ಆಗದೆ ಇದೋ ಇಲ್ಲ ಅಂತ. ಇನ್ನೊಬ್ರದ್ದು ತಪ್ಪು ಮಾಡಿದಾಗ ಹೆಂಗ್ ಜಡ್ಜ್ ಮಾಡ್ತೀವಲ್ಲ, ಹಂಗೆ ನಿಮ್ಮನ್ನ ನೀವು ಹೊರಗೆ ಇಟ್ಕೊಂಡು, ಹೌದು ಇದು ತಪ್ಪು ಮಾಡ್ತಿದ್ದಾನ ಇಲ್ಲ ಅನ್ನೋ ಒಂದು ರೀತಿಯಲ್ಲಿ ನೋಡ್ಕೊಂಡು ಒಂದು ಕೆಲ್ಸಗಳನ್ನ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಹೇಳೋಷ್ಟು ದೊಡ್ಡೋಳಲ್ಲ, ಮತ್ತೊಮ್ಮೆ ಹೇಳ್ತೀನಿ. ಆದ್ರೆ ಅಲ್ಪ ಸ್ವಲ್ಪ 4 ಜನಕ್ಕೆ ನೀವು ಒಳ್ಳೆ ಮಾದರಿ ಆಗಕ್ಕೆ ಹೋಗ್ಬೇಕು ಅಂತ ಅನ್ಕೊಂಡ್ರೆ ಒಳ್ಳೆ ಕೆಲ್ಸನ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ.